Good morning, student. Myself, Dr. L. Manju Bhargavi, Assistant Professor, Government First Grade College, Madhugiri. Today, we would be dealing with the topic classification of non-banking institution. The core subject is commerce, and the paper is Indian Financial System. Semester 4th of BCom students of the Good University. Session number 17. In the session 16, we have studied about ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್, ಅದೇ ರೀತಿ ಶೆಡ್ಯೂಲ್ಡ್ ಕೋಆಪ್ರೇಟಿವ್ ಬ್ಯಾಂಕ್ಸ್ನೆಲ್ಲ ನೋಡಿದ್ದೀವಿ. ಕಮರ್ಷಿಯಲ್ ಬ್ಯಾಂಕ್ಸ್ ಫರ್ದರ್ ಡಿವಿಷನ್ ಕೂಡ ವಿ ಹ್ಯಾವ್ ಸ್ಟಡಿಡ್ ವೆರಿ ಕ್ಲಿಯರ್ಲಿ. ಪೇಮೆಂಟ್ ಬ್ಯಾಂಕ್ಸ್ ಆಗಿರ್ಬೋದು, ಮತ್ತು ರೀಜನಲ್ ರೂರಲ್ ಬ್ಯಾಂಕ್ಸ್ ಆಗಿರ್ಬೋದು, ಈ ಎಲ್ಲ ಬ್ಯಾಂಕ್ನ ನಾವು ಕ್ಲಿಯರಾಗಿ ಸೆಷನ್ 16ನಲ್ಲಿ ನೋಡಿದ್ದೀವಿ. ಸೆಷನ್ 17ನಲ್ಲಿ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏನಂತ ನೋಡ್ತೀವಿ. The objective of the learning is to create awareness and familiarize the students with the concept of non-banking institution. Session outcome is the students can be able to understand the concept of non-banking institution. Classification of financial institutions. ನಾವು ಆಲ್ರೆಡಿ ನೋಡ್ದಂಗೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕ್ಲಾಸಿಫಿಕೇಷನ್ ಯಾವ ರೀತಿ ಆಗ್ತಿದೆ ಅಂದರೆ, ಒಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಅದೇ ರೀತಿ ಇವನ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆ್ಯಂಡ್ ಹೌಸಿಂಗ್ ಫೈನಾನ್ಸ್ ಕಂಪನೀಸ್, ಇಷ್ಟು ರಕದಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕ್ಲಾಸಿಫಿಕೇಷನ್ ನಡೀತವೆ. ಈಗ ನಾವು ಸೆಷನ್ 16ನಲ್ಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಓದಿದ್ದೀವಿ. ಈಗ ಸೆಷನ್ 17ನಲ್ಲಿ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ತಿಳ್ಕೊತೀವಿ. ವಾಟ್ ಆರ್ ದೀಸ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್? NBFC ಅಂತ ಕೂಡ ಕರೀತಾರೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈಸ್ ಎ ಕಂಪನಿ registered under the Companies Act 1956, engaged in the business of loans and advances. ಈ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಕಂಪನೀಸ್ ಆ್ಯಕ್ಟ್ 1956ಅಲ್ಲಿ ರಿಜಿಸ್ಟರ್ಡ್ ಆಗಿರುತ್ತೆ. ಇದು ಮೇನ್ಲಿ ಬಿಸ್ನೆಸ್ಗೆ ಲೋನ್ಸು ಮತ್ತು ಅಡ್ವಾನ್ಸಸ್ ಕೊಡೋದ್ರ ಮೂಲಕ ಇದರ ಫಂಕ್ಷನ್ಸ್ನ ನಾವು ನೋಡ್ಬೋದು. Acquisition of shares, stocks, bonds, debentures, securities issued by government or local authorities or other marketable securities like nature, leasing, hire, purchase, insurance business, etc. ಇದು ಈ ಶೇರ್ಸು ಮತ್ತು ಸೆಕ್ಯೂರಿಟೀಸ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇಶ್ಯೂ ಮಾಡಿರೋವು, ಹಾಗೆ ಅದರ್ ಲೋಕಲ್ ಅಥಾರಿಟಿ ಇಶ್ಯೂ ಮಾಡಿರೋವು ಎಲ್ಲನೂ ಕೂಡ ಈ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಹೈ ಪರ್ಚೇಸ್ ಮಾಡ್ತವೆ. ಅದೇ ರೀತಿ chit businesses but does not include any institutions which principal business is that of agriculture activity. ಅಂದರೆ ಆ ಬಿಸ್ನೆಸ್ದ ಮೇಯ್ನ್ ಬಂದು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರಬೇಕು. ಇಂಡಸ್ಟ್ರಿ ಆ್ಯಕ್ಟಿವಿಟಿ, ಹಾಗೆ ಪರ್ಚೇಸ್ ಆಫ್ ಸೇಲ್ ಆಫ್ ಎನಿ ಗುಡ್ ಆರ್ ಪ್ರೊವೈಡಿಂಗ್ any services and sale and purchase construction of immovable property. So we can see this in these non-banking institutions alli chit business does not include any. ಇನ್ನು ಕೆಲವು ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡ್ ಯಾವುದರ ಮೇನ್ ಬಿಸ್ನೆಸ್ಸು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಪರ್ಚೇಸ್ ಆರ್ ಸೇಲ್ ಆಫ್ ಎನಿ ಗೂಡ್ಸ್ ಆಗಿರ್ಬೋದು, ಪ್ರೊವೈಡಿಂಗ್ ಸರ್ವೀಸಸ್ ಆ್ಯಂಡ್ ಸೇಲ್ಸ್ ಆರ್ ಪರ್ಚೇಸಸ್ ಆರ್ ಕನ್ಸ್ಟ್ರಕ್ಷನ್ಸ್ ಆಫ್ ಇಮೂವಬಲ್ ಪ್ರಾಪರ್ಟಿ ಇದರಲ್ಲಿ ಇನ್ಕ್ಲೂಡ್ ಆಗಿರಬಾರ್ದು. ಹಾಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಈಸ್ ಅ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ that does not have a full banking license. ಈ ನಾನ್ ಬ್ಯಾಂಕಿಂಗ್ ವರ್ಡ್ ಇಟ್ ಸೆಲ್ಫ್ ಸೇಸ್ ಇಟ್ ಈಸ್ ನಾಟ್ ಅ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಇನ್ಸ್ಟಿಟ್ಯೂಷನ್ಸ್. ಸೊ ಹಾಗಾಗಿ ಇದು ಫುಲ್ಲಾಗಿ ಲೈಸೆನ್ಸ್ ಇರೋದಿಲ್ಲ, ಲೈಸೆನ್ಸ್ ಹೋಲ್ಡ್ ಆಗಿರೋದಿಲ್ಲ ಈ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ಗೆ. but license or it is not supervised by the national or international banking regulatory agency. ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಯಾವುದಾದ್ರೂ ಇಂಟರ್ನ್ಯಾಷನಲ್ ಏಜೆನ್ಸಿ ಆಗಲಿ ಅಥವಾ ಬ್ಯಾಂಕಿಂಗ್ ರೆಗ್ಯುಲೇಟರ್ ಅಥಾರಿಟೀಸ್ ಆಗಲಿ ಸೂಪರ್ವೈಸ್ ಮಾಡೋದಿಲ್ಲ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ ರಿಲೇಟ್ ಫೈನಾನ್ಷಿಯಲ್ ಸರ್ವೀಸಸ್ ಸಚ್ ಆಸ್ ಇನ್ವೆಸ್ಟ್ಮೆಂಟ್, ರಿಸ್ಕ್ ಪೂಲಿಂಗ್, contractual savings and market brokering.
ಹಾಗಾಗಿ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಬ್ಯಾಂಕ್ ರಿಲೇಟೆಡ್ ಮಾಡುತ್ತೆ ಅಂದರೆ ಬ್ಯಾಂಕ್ ರಿಲೇಟೆಡ್ ಸರ್ವಿಸಸ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸರ್ವಿಸ್ ಆಗಿರ್ಬೋದು, ರಿಸ್ಕ್ ಪೂಲಿಂಗ್ ಸರ್ವಿಸ್ ಆಗಿರ್ಬೋದು, ಕಾಂಟ್ರಾಕ್ಚುವಲ್ ಸೇವಿಂಗ್ಸ್ ಆ್ಯಂಡ್ ಮಾರ್ಕೆಟ್ ಬ್ರೋಕರಿಂಗ್. Example, insurance firms, pawn shops, currency exchanges and micro loan organizations. Regulations. RBI Act 1934, it is mandatory that every non-banking finance institution should be registered with RBI to commence or carry on any business of non-banking financial institutions. ಈ RBI Act 1934 ಅಡಿಯಲ್ಲಿ ಈ ಎಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಶುಡ್ ಆ್ಯಂಡ್ ಮಸ್ಟ್ ರಿಜಿಸ್ಟರ್ಡ್ ಆಗಿರ್ಬೋದು. ಅವ್ರು ಯಾವುದೇ ಒಂದು ಹೊಸ ಬಿಸ್ನೆಸ್ ಕ್ಯಾರಿ ಮಾಡಬೇಕಂದ್ರು ಅಥವಾ ಯಾವುದಾದ್ರೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರು ಈ ಇನ್ಸ್ಟಿಟ್ಯೂಷನ್ಸು ಕಂಪಲ್ಸರಿ RBI ಆ್ಯಕ್ಟಲ್ಲಿ ರಿಜಿಸ್ಟರ್ಡ್ ಆಗಿರಬೇಕು. ಈ ಇಂಪಾರ್ಟೆನ್ಸ್ ಏನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಪಾರ್ಟೆನ್ಸ್? ಇಂಡಸ್ಟ್ರಿ ಗ್ರೋತ್, there will be huge demand for industries, the finance will be in non bankingu avike loan provide ಮಾಡ್ತವೆ. ಹಾಗೆ ಪ್ರಮೋಷನ್ inclusive growth, infrastructure lending, credit to micro and small medium enterprises. ಈಗ ಸ್ಮಾಲ್ ಎಂಟರ್ಪ್ರೈಸಸ್, ಮೀಡಿಯಮ್ ಎಂಟರ್ಪ್ರೈಸಸ್ಗೆ ಜನರಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಲೋನ್ ಸಿಗೋದು ತುಂಬ ಕಷ್ಟ. ಸೊ ಅವೆಲ್ಲ ಕೂಡ ಈ ರೀತಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ನ ಅಪ್ರೋಚ್ ಮಾಡ್ತಾರೆ, ವೇರ್ ದೇ ಕ್ಯಾನ್ ಅವೈಲ್ ಲೋನ್ ಈಸಿಲಿ ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್. Contribution to NBFIS in microfinance, improvement in the standard of living, growth in the employment ಸೆಕ್ಟರ್ ಕೂಡ ಗ್ರೋತ್ ಆಗುತ್ತೆ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಪೋರ್ಟಿಂದ. ಹಾಗೆ ಎಕ್ಸ್ಟೆಂಟ್ ಆಫ್ ಆಪರೇಷನ್ಸ್ನ ಎಕ್ಸ್ಟೆಂಡ್ ಮಾಡ್ತೇವೆ, ಬ್ರಾಂಚಸ್ ವಿಲ್ ಬಿ ದೇರ್. ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್, ಎಸ್ ಅಫ್ಕೋರ್ಸ್ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಫಂಡ್ ಮಾಡೋದ್ರಿಂದ ವಿತ್ ದ ಟೆಕ್ನಾಲಜಿ ಆಲ್ಸೋ ವಿಲ್ ಬಿ ಇನ್ನೋವೇಟೆಡ್, ಹೊಸ ಟೆಕ್ನಾಲಜಿ ಕೂಡ ಬರುತ್ತೆ ಇದರಲ್ಲಿ. ಫ್ಲೆಕ್ಸಿಬಿಲಿಟಿ ಇನ್ ಟೇಪಿಂಗ್ ರಿಸೋರ್ಸಸ್. ಹಾಗೆ ಫಂಕ್ಷನ್ಸ್, ಇದರ ಮೇನ್ ಫಂಕ್ಷನ್ಸ್ ಏನಂದರೆ ಬ್ರೋಕರ್ಸ್ ಆಫ್ ಲೋನಬಲ್ ಫಂಡ್ಸ್ ಬ್ರೋಕರ್ಸ್ ಥರ ಆ್ಯಕ್ಟ್ ಮಾಡುತ್ತೆ ಇದು. ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಲೈಕ್ ಅದರ್ ಮಾರ್ಕೆಟ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ನಾನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಫಂಡ್ಸ್ನ ಮೊಬಿಲೈಸ್ ಮಾಡ್ತವೆ. ಸೇವಿಂಗ್ಸ್ನ ಅಂದರೆ ಯಾರ ಹತ್ರ ಸೇವಿಂಗ್ಸ್ ಇದೆ, ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ ಅಂಥವ್ರ ಕಡೆಯಿಂದ ಯಾರಿಗೆ ಲೋನ್ ಬೇಕಾಗಿದೆ, ಬಾರೋವರ್ಸ್ ಯಾರಿದ್ದಾರೆ ಅಂಥವ್ರನ್ನ ಹುಡುಕಿ ಅವರಿಗೆ ಈ ಫಂಡ್ಸ್ನ ಮೊಬಿಲೈಸ್ ಮಾಡ್ತಾ ಇರುತ್ತೆ. ಲೈಕ್ ಇಟ್ ಆ್ಯಕ್ಟ್ಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ದೆಮ್. ಆ್ಯಂಡ್ ಚಾನಲೈಸೇಷನ್ ಆಫ್ ಫಂಡ್ಸ್ ಇಂಟು ಫಂಡ್ನ ಇನ್ವೆಸ್ಟ್ಮೆಂಟ್ ಕಡೆ ಕೂಡ ಚಾನಲೈಸ್ ಮಾಡ್ತಾ ಇರ್ತವೆ ಈ ನಾನ್ ಬ್ಯಾಂಕಿಂಗ್ ಫಂಕ್ಷನ್ಸ್. ಹಾಗೆ ಸ್ಟೆಬಿಲೈಸ್ ದ ಕ್ಯಾಪಿಟಲ್ ಮಾರ್ಕೆಟ್ನ ಕೂಡ ಸ್ಟೆಬಿಲೈಸ್ ಮಾಡ್ತವೆ. ಹಾಗೆ ಪ್ರೊವೈಡ್ ಲಿಕ್ವಿಡಿಟಿ. ರೋಲ್ ಆಫ್ NBFI, ನಾನ್ ಬ್ಯಾಂಕಿಂಗ್ ಫಂಕ್ಷನ್ಸ್ ರೋಲ್ ಏನು? ರೆಡ್ಯೂಸ್ ಹೋರ್ಡಿಂಗ್, ಹೆಲ್ಪ್ ದ ಹೌಸ್ಹೋಲ್ಡ್ ಸೆಕ್ಟರ್ಸ್ಗೆ ಹೆಲ್ಪ್ ಮಾಡೋದು, ಡೊಮೆಸ್ಟಿಕ್ ಹೆಲ್ಪ್ ಸರ್ವಿಸಸ್ ಮಾಡೋದು, ಡೊಮೆಸ್ಟಿಕ್ ಕಂಪನೀಸ್ ಅಥವಾ ಡೊಮೆಸ್ಟಿಕ್ ಇಂಡಿಯನ್ ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ ಹೌಸ್ಹೋಲ್ಡ್ ಸೆಕ್ಟರ್ಗೆ ಇದು ಸಹಾಯ ಮಾಡುತ್ತೆ. ಹೆಲ್ಪ್ ದ ಬಿಸ್ನೆಸ್ ಸೆಕ್ಟರ್, ಅಫ್ಕೋರ್ಸ್ ಬಿಸ್ನೆಸ್ ಸೆಕ್ಟರ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ದ ಸ್ಟೇಟ್ ಆ್ಯಂಡ್ ಲೋಕಲ್ ಗವರ್ನಮೆಂಟ್, ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಗೌರ್ನಮೆಂಟ್ಗೂ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಲೋಕಲ್ ಗೌರ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ದ ಸೆಂಟ್ರಲ್ ಗವರ್ನಮೆಂಟ್, ಎಸ್ ದೇ ವಿಲ್ ಆಲ್ಸೋ ಹೆಲ್ಪ್ ಸೆಂಟ್ರಲ್ ಗವರ್ನಮೆಂಟ್ ಥ್ರೂ ದೇರ್ ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ದ NBI. ಆ್ಯಂಡ್ ಲೆಂಡರ್ಸ್ ಆ್ಯಂಡ್ ನ್ಯಾಷನಲ್ ಫೈನಾನ್ಸ್ ಬ್ಯಾಂಕಿಂಗ್ ಬೋತ್ provide liquidity, easily availability of cash. It has highly liquidable ಅಂತ ಕೂಡ ನಾನ್ ಬ್ಯಾಂಕಿಂಗ್ ಫೈನಾನ್ಸಲ್ಲೇ ಹೇಳ್ಬೋದು. ಇಟ್ ಹೆಲ್ಪ್ಸ್ ಇನ್ ಲೋವರಿಂಗ್ ಇಂಟ್ರೆಸ್ಟ್ ರೇಟ್, ಅಂದರೆ ತುಂಬ ಕಡಿಮೆ ಬಡ್ಡಿಗೆ ದೇ ವಿಲ್ ಪ್ರೊವೈಡ್ ದ ಲೋನ್ಸ್. ಆ್ಯಂಡ್ ಲೋ ಇಂಟ್ರೆಸ್ಟ್ ರೇಟ್ ಬೆನಿಫಿಟ್ಸ್ ಬೋತ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಸೇವ್ ಮಾಡೋರ್ಗೂ ಇನ್ವೆಸ್ಟ್ ಮಾಡೋರ್ಗೂ ಕೂಡ ಇಂಟ್ರೆಸ್ಟ್ ರೇಟ್ ತುಂಬ ಕಡಿಮೆ ಇರುತ್ತೆ. ಹಾಗೆ ಬ್ರೋಕರ್ಸ್ ಆಫ್ ಲೋನಬಲ್ ಫಂಡ್ಸ್, ಲೋನ್ ಮಾಡಬೇಕಾಗಿರೋಂಥ ಫಂಡ್ಸ್ಗೆ ಬ್ರೋಕರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ರೆಡ್ಯೂಸಸ್ ರಿಸ್ಕ್ನ ಕಡಿಮೆ ಮಾಡುತ್ತೆ.
ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಥರ ಈ ನಾನ್ ಫೈನಾನ್ಷಿಯಲ್ ಬ್ಯಾಂಕಿಂಗಲ್ಲಿ ರಿಸ್ಕನ್ನ ಕಡಿಮೆ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಆ್ಯಂಡ್ ಕ್ರಿಯೇಟ್ ನ್ಯೂ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಎಕಾನಮೀಸ್ ಆಫ್ ಸ್ಕೇಲ್ ದೆನ್ ಬ್ರಿಂಗ್ ಸ್ಟೇಬಿಲಿಟಿ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್ ತುಂಬ ಫ್ಲಕ್ಚುವೇಟ್ ಆಗ್ದಂಗೆ ಒಂದು ಸ್ಟೇಬಿಲೈಸೇಷನ್ ಮಾಡುತ್ತೆ. ಹಾಗೆ ಬೆನಿಫಿಟ್ ಟು ದ ಎಕಾನಮಿ ಆ್ಯಂಡ್ ಹೆಲ್ಪ್ ಇನ್ ದ ಗ್ರೋತ್ ಪ್ರೋಸೆಸ್ ಆಫ್ ಎಕಾನಮಿ. ನೆಕ್ಸ್ಟು, ಈ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಹೌ ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್. ಒಂದು ರಿಸ್ಕ್ ಪೂಲಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಮಾಡ್ತಾರೆ, ಹಾಗೆ ಕಾಂಟ್ರಾಕ್ಚುವಲ್ ಸೇವಿಂಗ್ ಇನ್ಸ್ಟಿಟ್ಯೂಷನ್ಸ್, ಹಾಗೆ ಮಾರ್ಕೆಟ್ ಮೇಕರ್ಸ್ ಅಂತ ಕೂಡ ಕರೀತಾರೆ ಈ ಒಂದು NFBSನ, ಹಾಗೆ ಸ್ಪೆಷಲೈಸ್ಡ್ ಸೆಕ್ಟರ್ ಫೈನಾನ್ಷಿಯರ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್. ಈಗ ನೋಡ್ತೀವಿ ರಿಸ್ಕ್ ಪೂಲಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏನು. ಬೇಸಿಕಲಿ ಇನ್ಶೂರೆನ್ಸ್ ಕಂಪನೀಸ್ ಅಂಡರ್ ರೈಟ್ ಎಕನಾಮಿಕ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ illness, death, damage and other risk of loss. ಕಂಪನೀಸ್ ಗ್ಯಾರಂಟಿ ಕೊಟ್ಟಾಗ, ಅಂಡರ್ ರೈಟ್ ಕೊಟ್ಟಾಗ ಸಮ್ಟೈಮ್ಸ್ ಕೆಲವು ರಿಸ್ಕ್, ಇಲ್ನೆಸ್, ಹುಷಾರಿಲ್ದಂಗೆ ಆಗೋದು, ಅಥವಾ ಯಾರಿಗಾದರೂ ಎಂಪ್ಲಾಯೀಸ್ ಡೆತ್ ಆಗೋದು, ಏನಾದರೂ ಡ್ಯಾಮೇಜ್ ಆಗೋದು, ಸೊ ಈ ರೀತಿ ಲಾಸ್ ರಿಸ್ಕ್ ಕೂಡ ಇರ್ತವೆ. In return to collecting an insurance premium, insurance companies provide a contingent promise of economic protection in the case of loss. ಸೊ ಇದರಲ್ಲಿ ರಿಸ್ಕ್ ಪೂಲಿಂಗ್ ಇನ್ಸ್ಟಿಟ್ಯೂಷನ್ ಥರ ಏನಂದರೆ ಇದು ಒಂದು ಪ್ರೊಟೆಕ್ಷನ್, ಅಂದರೆ ಒಂದು ಅಶ್ಯೂರೆನ್ಸ್, ಹಾಗೆ ಎಕನಾಮಿಕ್ ಪ್ರೊಟೆಕ್ಷನ್ ಅಂತ ಕೂಡ ನಾವು ಕರಿಬೋದು. ಇಟ್ ವಿಲ್ ಪ್ರಾಮಿಸ್ ಎನ್ ಎಕನಾಮಿಕ್ ಪ್ರೊಟೆಕ್ಷನ್ ಇನ್ ಕೇಸ್ ಆಫ್ ಎನಿ ಅನ್ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳ್ಬೋದು. ದೇರ್ ಆರ್ 2 main types of insurance companies: general insurance and life insurance. General insurance tends to be short term, while life insurance is a long term contract. ಜನರಲ್ ಇನ್ಶೂರೆನ್ಸ್ ವೆರಿ ಶಾರ್ಟ್ ಪೀರಿಯಡ್, ಕಡಿಮೆ ಟೈಮ್ಗೆ ಮಾಡುವಂಥದ್ದು. ಲೈಫ್ ಇನ್ಶೂರೆನ್ಸ್ ಅಂದರೆ ಯೂಶ್ವಲಿ ದೇ ಆಲ್ ವಿಲ್ ಬಿ ಡನ್ ಫಾರ್ ದ ಲಾಂಗ್ ಟರ್ಮ್ ಅಂದರೆ ಬಹಳಷ್ಟು ಪೀರಿಯಡ್ಗೆ, ಲಾಂಗರ್ ಪೀರಿಯಡ್ಗೆ ಮಾಡುವಂಥದ್ದು. ಬೋತ್ ದ ಟೈಪ್ಸ್ ಆಫ್ ಇನ್ಶೂರೆನ್ಸ್, life and general, are available to all sectors of the community. So ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ರಿಸ್ಕ್ ಪೂಲಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಕರಿಬೋದು. ಇದರಲ್ಲಿ ಜನರಲ್ ಇನ್ಶೂರೆನ್ಸು ಮತ್ತು ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಾವು ನೋಡಿದ್ದೀವಿ. ಇದು ಬ್ಯಾಂಕಿಂಗ್ ಅಲ್ಲ, ಬಟ್ ಇಟ್ ಪ್ರೊವೈಡ್ಸ್ ಆನ್ ಎಕನಾಮಿಕ್ ಪ್ರೊಟೆಕ್ಷನ್ ಟು ದ ಕಂಪನೀಸ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು. ಯಾವ ಪೀರಿಯಡಲ್ಲಿ ಅಂದರೆ ಸಮ್ಟೈಮ್ ಇಲ್ನೆಸ್, ಸಡನ್ ಡೆತ್, ಎಸ್ಪೆಷಲಿ ಹೇಳಬೇಕು ಅಂದರೆ ಈ ಟೈಮಲ್ಲಿ ಕೋವಿಡ್ ವಿ ಕ್ಯಾನ್ ಸಿ ಇಟ್ ಈಸ್ ಅ ಗ್ರೇಟರ್ ರಿಸ್ಕ್. ಸೊ ಈ ಥರ ರಿಸ್ಕ್ ಎಲ್ಲ ಕವರ್ ಮಾಡ್ತಾ ಇರುತ್ತೆ ಇನ್ಶೂರೆನ್ಸ್ಗಳು. ಹಾಗೆ ಕಾಂಟ್ರಾಕ್ಚುವಲ್ ಸೇವಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾವ ರೀತಿ? Contractual saving institution gives individuals the opportunity to invest in collective investment vehicles as a fiduciary rather than a principal role. Collective investment vehicles pool resources from individuals and firms into various financial instruments including ಈಕ್ವಿಟಿ, ಡೆಟ್ ಆ್ಯಂಡ್ ಡಿರೈವೇಟಿವ್ಸ್. ಇದರಲ್ಲಿ ಕೂಡ ಇನ್ವೆಸ್ಟ್ ಮಾಡುವಂಥದ್ದು. ನೋಟ್ ದಟ್ ದ ಇಂಡಿವಿಜುವಲ್ ಹೋಲ್ ಸೆಕ್ಯೂರಿಟಿ ಇನ್ ದ CIV itself rather what the CIV invest in specifically. The 2 most popular examples of contractual saving institutions are pension funds ಮತ್ತು ಮ್ಯೂಚುವಲ್ ಫಂಡ್ಸ್. ಇದೆಲ್ಲ ಕಲೆಕ್ಟಿವ್ ರಿಸ್ಕು, ಅಂದರೆ ಇಟ್ಸ್ ಆನ್ ದ ಹೋಲ್ ಟುಗೆದರ್. ಈ ಪೆನ್ಷನ್ ಫಂಡ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಫೈನಾನ್ಷಿಯಲ್, ಬಟ್ ಇಟ್ ಈಸ್ ಅ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಹಾಗೆ ಮ್ಯೂಚುವಲ್ ಫಂಡ್ಸ್ ಕೂಡ. ನೆಕ್ಸ್ಟ್, ಮಾರ್ಕೆಟ್ ಮೇಕರ್ಸ್ ಅಂದರೆ ಯಾವ ರೀತಿ? ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮಾರ್ಕೆಟ್ ಮೇಕರ್ಸ್ ಥರ ಹೇಗೆ ಆ್ಯಕ್ಟ್ ಮಾಡ್ತವೆ? Market makers are broker dealer institution that quote a buy and sell price and facilitates transactions for financial assets. Such assets include ಈ ಫೈನಾನ್ಷಿಯಲ್ ಅಸೆಟ್ಸ್ ಅಂದರೆ ಯಾವ್ಯಾವು? ಈಕ್ವಿಟೀಸು, ಗವರ್ನಮೆಂಟು ಡೆಟ್ ಮತ್ತು ಕಾರ್ಪೊರೇಟ್ ಡೆಟ್ಟು, ಡಿರೈವೇಟಿವ್ಸ್ ಇವೆಲ್ಲ, ಮತ್ತು ಹಾಗೆ ಆ್ಯಂಡ್ ಫಾರಿನ್ ಕರೆನ್ಸೀಸ್ ಆಲ್ಸೋ.
ಇವೆಲ್ಲ ಕೂಡ ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ಬೋದು. ಅದಕ್ಕೆ ಮಾರ್ಕೆಟ್ ಮೇಕರ್ಸ್ ಅಂತ ಕೂಡ ಕರೀತಾರೆ. ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಈ ರೀತಿ ಫೈನಾನ್ಷಿಯಲ್ ಅಸೆಟ್ಸ್ನ ಕೂಡ ಸೇಲ್ ಆ್ಯಂಡ್ ಬೈ ಅಂದರೆ ಟ್ರೇಡ್ ಮಾಡ್ಬೋದು. After receiving an order, the market makers immediately sells from it investors or make a purchase to offset the loss in the ಇನ್ವೆಂಟ್ರಿ. ಆರ್ಡರ್ ಬಂದಾಗ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು. ಸೊ ಇದು ಒಂದು ಏಜೆನ್ಸಿ ಥರ, ಒಂದು ಮಾರ್ಕೆಟಿಂಗ್ ಏಜೆನ್ಸಿ ಥರ ಕೂಡ ಆ್ಯಕ್ಟ್ ಮಾಡ್ತಾ ಇರ್ತವೆ. ದ ಡಿಫ್ರೆನ್ಷಿಯಲ್ ಬಿಟ್ವೀನ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕೋಟ್ಸ್ ಆರ್ ದ ಬಿಡ್ ಆಫರ್ಡ್ ಸ್ಪೀಡ್ ಈಸ್ ಹೌ ದ ಮಾರ್ಕೆಟ್ ಎ ಪ್ರಾಫಿಟ್. A major contribution of the market is improving the liquidity of financial assets in the market. Next, specialized sectoral finances. ಇದು ಯಾವ ರೀತಿ? ದೇ ಪ್ರೊವೈಡ್ ಅ ಲಿಮಿಟ್ ರೇಂಜ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್ ಟು ದ ಟಾರ್ಗೆಟೆಡ್, ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗೆ, ಒಂದು ಟಾರ್ಗೆಟ್ ಸೆಕ್ಟರ್ಸ್ಗೆ, ಟಾರ್ಗೆಟ್ ಗ್ರೂಪ್ಗೆ ಮಾತ್ರ ಲಿಮಿಟೆಡ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಥವಾ ಲಿಮಿಟೆಡ್ ಫೈನಾನ್ಷಿಯಲ್ ಸರ್ವೀಸಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ರಿಯಲ್ ಎಸ್ಟೇಟ್ ಫೈನಾನ್ಸರ್ಸ್, ಚಾನಲ್ ಕ್ಯಾಪಿಟಲ್, ಟಾಪ್ ಪರ್ಸ್ಪೆಕ್ಟಿವ್ ಹೋಮ್ ಓನರ್ಸ್, ಲೀಸಿಂಗ್ ಕಂಪನೀಸ್ ಪ್ರೊವೈಡ್ ಫೈನಾನ್ಷಿಯಲ್ ಫಾರ್ ಎಕ್ವಿಪ್ಮೆಂಟ್ ಆ್ಯಂಡ್ ಪೇ ಡೇ ಲೆಂಡಿಂಗ್ ಕಂಪನೀಸ್. ಪೇ ಡೇ ಅಂದರೆ ಒಂದು ದಿನಕ್ಕೆ ಪೇ ಮಾಡುವಂಥ ಇದಕ್ಕೆ ಕೂಡ ಸಪೋರ್ಟ್ ಮಾಡೋದು. ಪೇ ಡೇ ಲೆಂಡಿಂಗ್ ಕಂಪನೀಸ್ ದಟ್ ಪ್ರೊವೈಡ್ ಶಾರ್ಟ್ ಟರ್ಮ್ ಲೋನ್ಸ್ ಟು ಇಂಡಿವಿಜುವಲ್ that are under banked or have limited resources. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯುಗಂಡ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಈ ಒಂದು ಸ್ಪೆಷಲೈಸ್ಡ್ ಸ್ಯಾಚುರೇಷನ್ ಫೈನಾನ್ಸಸಲ್ಲಿ. ಹಾಗೆ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ ಯಾರು? ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ ಇನ್ಕ್ಲೂಡ್ ಬ್ರೋಕರ್ಸ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್, and they operate on a free for service basis. ಸೊ ಸರ್ವೀಸ್ ಪ್ರೊವೈಡ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸ್, ಹಾಗೆ ಬ್ರೋಕರ್ಗಳು, ಫೈನಾನ್ಷಿಯಲ್ ಅಡ್ವೈಸರ್ ಥರ ಇದು ಫ್ರೀ ಕನ್ಸಲ್ಟೆನ್ಸಿ ಥರ ಕೊಡ್ತಿರ್ತಾರೆ. ಈ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಮಾಡ್ತವೆ ಈ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. Their service include improving informational efficiency for the investors, and in the case of brokers, offering transaction service by which an investor can liquidate existing assets. ಸೊ ಇನ್ವೆಸ್ಟರ್ಸ್ಗೆ ಬಹಳಷ್ಟು ಇನ್ಫಾರ್ಮೇಷನ್ ಬೇಕಿರ್ತವೆ. ಹಾಗೆ ಬ್ರೋಕರ್ಸ್ ಕೂಡ ಆಫರಿಂಗ್ ಟ್ರಾನ್ಸಾಕ್ಷನ್ ಸರ್ವಿಸ್ ಬೈ ಎನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂಥ ಸೆಕ್ಯೂರಿಟೀಸ್ನ ಲಿಕ್ವಿಡೇಟ್ ಮಾಡೋ, ಎಕ್ಸಿಸ್ಟಿಂಗ್ ಅಸೆಟ್ನ ಲಿಕ್ವಿಡೇಟ್ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. So that's all these functions of non-banking. We'll just have a quick recap once again. How these classification of non-banking financial institutions are made. One, the risk pooling institutions anta example ನಾವು ಇನ್ಶೂರೆನ್ಸ್ ಏಜೆನ್ಸಿ, ಜನರಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿವಿ. ಹಾಗೆ ಕಾಂಟ್ರಾಕ್ಚುಯಲ್ ಸೇವಿಂಗ್ ಇನ್ಸ್ಟಿಟ್ಯೂಷನ್ಸ್, ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ಸ್ ನಾವು ನೋಡಿದಾಗ ಪೆನ್ಷನ್ನು ಮತ್ತು ಮ್ಯೂಚುವಲ್ ಫಂಡ್ಸ್ ಅಂತ ವಿ ಹ್ಯಾವ್ ಲರ್ನ್. ಹಾಗೆ ಮಾರ್ಕೆಟ್ ಮೇಕರ್ಸ್, ಇದು ಫೈನಾನ್ಷಿಯಲ್ ಅಸೆಟ್ಸ್ನ ಟ್ರೇಡ್ ಮಾಡೋದಕ್ಕೆ ಪರ್ಚೇಸು, ಬೈಯಿಂಗು, ಸೆಲ್ಲಿಂಗು, ಆರ್ಡರ್ ಪ್ರಕಾರ, ಇಂಡಿವಿಜುವಲ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ. ಸೊ ಇಟ್ ಈಸ್ ಆಲ್ಸೋ ಅ ಮಾರ್ಕೆಟ್ ಮೇಕರ್. ದೆನ್ ಸ್ಪೆಷಲೈಸ್ಡ್ ಸೆಕ್ಟರ್ ಫೈನಾನ್ಷಿಯರ್ ಅಂತ ನೋಡಿದಾಗ ಎಕ್ಸಾಂಪಲ್ ವಿ ಹ್ಯಾವ್ ಸೀನ್ ಆ್ಯಸ್ ಯುಗಂಡ ಬ್ಯಾಂಕ್ ಡೆವಲಪ್ಮೆಂಟ್ ಅಂತ ನೋಡಿದ್ವಿ. ಹಾಗೆ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ಫ್ರೀ ಕನ್ಸಲ್ಟೆನ್ಸಿ ಅಥವಾ ಅಡ್ವೈಸರಿ ಫಂಕ್ಷನ್ಸು. ಹಾಗೆ ಯಾವ ರೀತಿ ಇನ್ವೆಸ್ಟರ್ಸ್ಗೆ ನಾಲೆಡ್ಜ್ ಇರೋದಿಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂತ. ಸೊ ಈ ರೀತಿ ಅವು ಎಲ್ಲ ಇನ್ಫಾರ್ಮೇಷನ್ಸು ಈ ಒಂದು ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕ್ಲಾಸಿಫಿಕೇಷನ್ಸು ಎಲ್ಲ ಕೂಡ ಪ್ರೊವೈಡ್ ಮಾಡ್ತೇವೆ ಅಂತ ಹೇಳ್ಬೋದು. ಸೊ ಇನ್ ದ ಸೆಷನ್ 16 you have learnt about banking financial institutions, and in this session 17th session you have learnt about non-banking financial institutions. ಸೊ ಇವುಗಳ ಇಂಪಾರ್ಟೆಂಟ್ ರೋಲು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ರೋಲ್ ಏನು? ರೆಡ್ಯೂಸಿಂಗ್ ಹೋರ್ಡಿಂಗ್, ಹೆಲ್ಪಿಂಗ್ ದ ಹೌಸ್ ಹೋಲ್ಡ್ ಸೆಕ್ಟರ್, ಹೆಲ್ಪ್ ದ ಬಿಸ್ನೆಸ್ ಸೆಕ್ಟರ್, ಹೆಲ್ಪ್ ದ ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್ ಎಟ್ಸೆಟ್ರಾ ಇದೆಲ್ಲ ನೋಡಿವಿ. ಹಾಗೆ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಕೂಡ ನೋಡಿದ್ದೀವಿ ನಾವು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಈ ಒಂದು ನಾನ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಇಂಪಾರ್ಟೆನ್ಸ್ ಏನು ಅಂತ ಕೂಡ ವಿ ಹ್ಯಾವ್ ಸೀನ್. So that's all in this session. So we will see in the next sessions, we will see some other topic.
So thank you so much students for your cooperation, and we will meet in the next session with some other topic. Until then, I request all of you to go through all the materials of this session. Multiple choice questions also will be there. So please go through all these and make a note of important things. Thank you for your cooperation.